ಮಾನವನ ಸದಿಚ್ಛೆಯು ಏನೇ ಇರಲಿ, ಕಾಲದ ಬಾಹುಶಕ್ತಿ ಬೇರೆಯೇ ಇರುತ್ತದೆ. ಸುಖದ ಹಿಂದೆ ದುಃಖ ಕಾದಿರುತ್ತದೆ. ಯಾವುದು ಶಾಶ್ವತವಾಗಿರುವುದಿಲ್ಲ. ಸುಖದ ಸುಗ್ಗಿಯಲ್ಲಿ ಕುಣಿಯುತ್ತಿದ್ದ ಸಾಕೇತದ ಜನತೆಗೆ ಸಿಡಿಲು ಬಡಿಯುವ ಘಟನೆಯೊಂದು ಕಾದಿತ್ತು. ತಾನೊಂದು ಬಗೆದರೆ ದೈವವೆನ್ನೊಂದು ಬಗೆಯದು. ಕಿರಿಯ ರಾಣಿ ಕೈಕೆಯ ವಿವಾಹ ಸಮಯದಲ್ಲಿ ತವರು ಮನೆಯಿಂದ ಜೊತೆಯಾಗಿ ಕಾಲಿರಿಸಿದ ದಾಸಿ ಮಂಥರೆ ಕುಹಕೋಪಾಯ ನಿಪುಣೆಯಾಗಿದ್ದಳು. ಬೆನ್ನು ಬಗ್ಗಿತ್ತು, ಆದರೆ ಹೃದಯ ಮಾಗಿರಲಿಲ್ಲ. ಸಂಕುಚಿತ ದೃಷ್ಟಿಯುಳ್ಳ ಆಕೆಯು ಮಾಯೆಯ ಅವತಾರವಾಗಿದ್ದಳು. ರಾಮನು ಸಾಕೇತದಲ್ಲಿ ರಾಜನಾಗಿ ಉಳಿದರೆ ಕಾಡಿನಲ್ಲಿರುವ ದುಷ್ಟದಾನವರ ಸದ್ದನ್ನಡಗಿಸುವವರು ಯಾರು? 7 ಲೋಕಗಳನ್ನು ತನ್ನ ಭುಜಬಲ ಮಾತ್ರದಿಂದ ಗಡಗಡನೆ ನಡುಗಿಸಬಲ್ಲ ರಾವಣಾಸುರನ ವಧೆ ಇನ್ನಾರಿಂದ ಸಾಧ್ಯ? ಆ ಲೆಕ್ಕಾಚಾರವನ್ನು ಮಂಥರೆಯ ರೂಪದಲ್ಲಿದ್ದ ಮಾಯೆಯು ಅಂತರಾಳದಲ್ಲಿ ಇರಿಸಿಕೊಂಡು ತನ್ನ ರಾಣಿಯ ಹೃದಯದಲ್ಲಿ ಕೆಟ್ಟ ಬೀಜವನ್ನು ಬಿತ್ತಲು ಸಂಚು ಹೂಡಿ ಕೈಕೆಯನ್ನು ಸಮೀಪಿಸಿದಳು. ಅಮ್ಮ, ಇದೇನು? ಇಷ್ಟೆಲ್ಲ ಅನರ್ಥಗಳು ಈ ಸಮಾಜದಲ್ಲಿ ಆಗುತ್ತಿರುವಾಗ ನೀವೇಕೆ ಸುಮ್ಮನೆ ಇದ್ದೀರಿ? ಮುದುಕ ದಶರಥನು ರಾಮನಿಗೆ ಅರಸುತನ ಧಾರೆ ಎರೆಯಲು ಅಭಿಪ್ರಾಯಪಟ್ಟಿದ್ದಾನೆ. ಅದಕ್ಕೆ ಬೇಕಾಗುವ ಸಕಲ ವ್ಯವಸ್ಥೆಗಳು ಪೂರ್ತಿಗೊಂಡಿವೆ. ಇನ್ನು ಹಲವು ಗಳಿಗೆಗಳು ಸಂದೀತಾದರೆ ನಿಮ್ಮ ಮಗ ಭರತನ ಗತಿಯೇನು? ಶ್ರೀರಾಮನು ರಾಜನಾದರೆ ಕೌಸಲ್ಯೆಯು ಮಹಾರಾಜನ ತಾಯಿಯಾಗುತ್ತಾಳೆ. ಅಬ್ಬಬ್ಬಾ, ಸೀತೆ ಮತ್ತೆ ಪಟ್ಟದ ರಾಣಿ. ಆಮೇಲೆ ನಿಮ್ಮ ಗತಿಯೇನು? ನಿಮ್ಮ ಮುದ್ದಿನ ಸೊಸೆಯನ್ನು ಯಾರು ಕೇಳಲಿದ್ದಾರೆ? ರಾಜನು ಸಾಮ್ರಾಜ್ಯಪತಿಯಾದರೆ ಭರತನು ಸಾಮ್ರಾಜ್ಯದ ಬಂಟನಾಗಬೇಕಷ್ಟೇ. ನಿಮ್ಮ ಮತ್ತು ಭರತನ ಬಾಳು ಸೇವಕರಂತಾದೀತು. ತಾಯೇ, ಸೇವಕತನವು ಅತಿ ಕಷ್ಟ. ಅದನ್ನು ಅನುಭವಿಸಿದ ನನ್ನಂತವರಿಗೆ ಗೊತ್ತು ಅದರ ಸಂಕಷ್ಟ. ಸಕಾಲದಲ್ಲಿ ನಿಮ್ಮನ್ನು ಎಚ್ಚರಿಸುತ್ತಿದ್ದೇನೆ. ಕೈಕಾದೇವಿಗೆ ಆಕಾಶವೇ ಕಳಚಿ ತನ್ನ ತಲೆಯ ಮೇಲೆ ಬಿದ್ದಂತಾಯಿತು. ಶ್ರೀರಾಮಚಂದ್ರ ಮತ್ತು ಭರತರ ನಡುವೆ ಅಂದಿನವರೆಗೆ ಯಾವ ಭೇದವನ್ನು ಆಕೆಯು ಕಂಡಿಲ್ಲ. 4 ಮಕ್ಕಳನ್ನು ವಿಷ್ಣುವಿನ ಚತುರ್ಭುಜಗಳಂತೆ ನಂಬಿದ್ದಳು. ರಾಮನ ಗುಣಾತಿಶಯವನ್ನು, ಔದಾರ್ಯವನ್ನು ನಿತ್ಯವೂ ಕಂಡು ಅನುಭವಿಸಿ ಅವನನ್ನು ತನ್ನ ಬಸಿರಿಂದ ಹುಟ್ಟಿದ ಕುವರನಿಗಿಂತಲೂ ಜಾಸ್ತಿಯಾಗಿ ಪ್ರೀತಿಸುತ್ತಿದ್ದಳು. ಹಾಗಾಗಿ ಮಂಥರೆಯ ಕೆಟ್ಟ ಚಾಡಿಯನ್ನು ಅರೆಗಳಿಗೆ ಸಹಿಸಿಕೊಳ್ಳುವ ಸೈರಣೆ ಇರಲಿಲ್ಲ. ಕೈಕೆಯು ಕೋಪಾವಿಷ್ಟಳಾಗಿ ಸೇವಕಿಯ ಕಿವಿ ಹಿಂಡಿದಳು. ಎಲ್ಲ ದುಷ್ಟೇ, ನಾನು ಮದುವೆಯಾಗಿ ತಂದೆಯ ಮನೆ ಬಿಟ್ಟು ಇಲ್ಲಿಗಾಗಮಿಸಿದ ದಿನದಿಂದ ಜೊತೆಯಲ್ಲಿಯೇ ಇದ್ದುದಕ್ಕಾಗಿ ನಿನ್ನನ್ನು ಜೀವಂತ ಬಿಟ್ಟಿದ್ದಾನೆ. ನೀಚಳೆ, ನಿನ್ನ ಹೃದಯದಲ್ಲಿ ವಿಷದ ಭಾಂಡವಿರುವುದು ನನಗೆ ತಿಳಿದಿರಲಿಲ್ಲ. ನಾಗರಹಾವಿನ ಹಲ್ಲಿನಲ್ಲಿ ವಿಷವಿದೆಯಾದರೆ ನಿನ್ನ ದೇಹವಿಡೀ ವಿಷ ತುಂಬಿಕೊಂಡಿದೆ. ಛೀ, ನಿನ್ನ ಮುಖವನ್ನು ಒಂದು ಕ್ಷಣ ಸಹಿತ ನೋಡಲಾರೆನು. ಮಂಥರೆ, ಕುಲದೀಪಕನಾದ ನನ್ನ ಮೋಹದ ಸುಕುಮಾರ ರಘುವರನ ಬಗ್ಗೆ ಇನ್ನೊಂದು ಬೇಡವಾದ ಶಬ್ದವನ್ನು ನುಡಿದೆಯಾದರೆ ನಾಲಗೆಯನ್ನು ಕತ್ತರಿಸುತ್ತೇನೆ. ಆದರೆ ಮಂಥರೆಯು ಪುನಃ ತನ್ನ ಮೂದಲಿಕೆಯ ಮಾತುಗಳಿಂದ ಒಡತಿಯ ಮನಸ್ಸನ್ನು ಪರಿವರ್ತಿಸಲು ಪ್ರಯತ್ನಿಸಿದಳು. ಅಮ್ಮ, ಇಂದು ನೀವೆಲ್ಲರೂ ಜೊತೆಯಾಗಿಯೇ ಇದ್ದೀರಿ. ಭವಿಷ್ಯದ ಚಿಂತನೆಯನ್ನು ಒಮ್ಮೆ ಮಾಡಿರಿ. ಸಿಂಹಾಸನವನ್ನು ಏರಿದ ಮೇಲೆ ರಾಮನಲ್ಲಿ ಬದಲಾವಣೆಯಾಗಕ್ಕಿಲ್ಲ ಎನ್ನುವುದು ಹೀಗೆ? ಕೌಸಲ್ಯೆಯಾಗಲಿ ಸೀತೆಯಾಗಲಿ ತಮ್ಮ ಅಧಿಕಾರವನ್ನು ಉಪಯೋಗಿಸಿ ನಿಮ್ಮ ಮೇಲೆ ಸವಾರಿ ಮಾಡಿದರೆ ಆ ದುರವಸ್ಥೆಯನ್ನು ನೋಡಿ ಸಂಕಟ ಪಡುವವರಾರು? ಬುದ್ಧಿವಂತರಾದವರು ಸಮಯ ಮತ್ತು ಸಂದರ್ಭದ ಪ್ರಜ್ಞೆ ಇಟ್ಟುಕೊಂಡು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುತ್ತಾರೆ. ಪಾಪ, ರಾಣಿಯ ನಿರ್ಮಲ ಮನಸ್ಸು ಕದಡಿ ಅಸೂಯೆಯು ಹೃದಯದಲ್ಲಿ ನೆಲೆಯಾಯಿತು. ಮಂಥರೆಯ ಮೇಲಿರುವ ಕೋಪವು ಕರಗಿತು. ತನ್ನ ಪುತ್ರ ವಾತ್ಸಲ್ಯದ ಬಗ್ಗೆ ಚಿರ್ರನೆ ಉಕ್ಕಿತು. ಮಗನ ಮೇಲಿನ ಅಂಧ ಮೋಹವು ಕಣ್ಣಿದ್ದರೂ ಕುರುಡಳಾಗುವಂತೆ ಮಾಡಿತು. ಅವಳು ತನ್ನ ಶುಭವನ್ನೇ ಬಯಸುವವಳು ಎಂದು ಹುಚ್ಚೆದ್ದಳು. ಕೈಕೆಯು ಮತ್ಸರದ ಉರಿ ಬಿಸಿಲಲ್ಲಿ ಬಿದ್ದು ಬೆಂಡಾದಳು. ಉಪ್ಪಿನ ಕಲ್ಲು ಬಿದ್ದು ಶುದ್ಧವಾದ ಹಾಲು ಕೆಟ್ಟಿತು. ಮಂಥರೆಯು ಇದೇ ಸುಸಂದರ್ಭ ಎನ್ನುತ್ತಾ, ಮಹಾರಾಣಿ, ವಿಳಂಬಿಸಬೇಡಿ. ನಿಮಗೆ ಒಂದು ಉಪಾಯವನ್ನು ಸೂಚಿಸುತ್ತೇನೆ. ಹಿಂದೆ ಭೂಪತಿಗಳಿಗೆ ನೀವು ಯುದ್ಧದಲ್ಲಿ ಸಹಕರಿಸಿದ್ದಕ್ಕಾಗಿ ಅವರಿಂದ 2 ವರಗಳನ್ನು ಪಡೆದಿರುವಿರಿ. 1ನೆಯ ವರಬಲದಿಂದ ಭರತನಿಗೆ ಸಾಕೇತದ ಅಧಿಪತ್ಯವನ್ನು, 2ನೆಯ ವರದಿಂದ ರಾಮನು 14 ಸಂವತ್ಸರಗಳ ಅವಧಿ ಪರ್ಯಂತ ಜಟಾಧಾರಿಯಾಗಿ ಕಾಡಿನಲ್ಲಿ ವಾಸಿಸುವಂತೆಯೂ ಕೇಳಿಕೊಳ್ಳಿರಿ. ಇಷ್ಟೇ ಸಾಕು, ನಿಮ್ಮ ಕಾರ್ಯಸಿದ್ಧಿಯಾಗುತ್ತದೆ.